ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರವನ್ನು ಕಾಡಬಾರದ ರೀತಿಯಲ್ಲಿ ಕಾಡಿದ್ದ ರೈತ ಪ್ರತಿಭಟನೆ ಈಗ ಮತ್ತೆ ಜೀವ ಪಡ್ಕೊಂಡಿದೆ. ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳು ಬಾಕಿ ಇರುವಾಗ ರೈತ ಸಂಘಟನೆಗಳು ದಿಲ್ಲಿ ಚಲೋಗೆ ಕರೆ ಕೊಟ್ಟಿವೆ. ಅವರ ಮನವೊಲಿಸಿ ಅವರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಲ್ಲಿ ರೈತ ಸಂಘಟನೆಗಳ ನಾಯಕರ ಜೊತೆ ಕೇಂದ್ರ ಸಚಿವರು ನಡೆಸಿದ ಸುದೀರ್ಘ ಮಾತುಕತೆಗಳು ಫಲ ಕೊಟ್ಟಂತೆ ಕಾಣ್ತಾ ಇಲ್ಲ. ಬೆಂಬಲ ಬೆಲೆ ಸೇರಿದ ಹಾಗೆ ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ರೈತ ಸಂಘಟನೆಗಳು ಪಟ್ಟು ಹಿಡಿದಿವೆ. ಹಾಗಾದ್ರೆ ಅವರ ಬೇಡಿಕೆಗಳೇನು? ಇದು ಕೇಂದ್ರ ಸರ್ಕಾರವನ್ನು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ? ಭಾರತದಲ್ಲಿ ರೈತರ ಬೆಳೆಗೆ ಬೆಂಬಲ ಬೆಲೆ ಯಾಕೆ ಅಗತ್ಯ ಅನ್ನಿಸ್ಕೊಳ್ಳುತ್ತೆ ಮತ್ತು ಅದನ್ನು ಕೊಡೋದ್ರಲ್ಲಿರೋ ಸಮಸ್ಯೆಗಳೇನು, ಅದಕ್ಕಿರೋ ಪರಿಹಾರಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಕಳೆದ ಬಾರಿ ರೈತರನ್ನ ಗಮನದಲ್ಲಿಟ್ಟುಕೊಂಡು ಅವರ ಬೆಳೆಗಳಿಗೆ ಉತ್ತಮ ಬೆಲೆ ಹಾಗೂ ಮಾರುಕಟ್ಟೆ ವ್ಯವಸ್ಥೆಯನ್ನು ರೂಪಿಸುವ ನಿಟ್ಟಲ್ಲಿ ಸರ್ಕಾರ 3 ರೈತ ಕಾಯ್ದೆಗಳನ್ನು ರೂಪಿಸಿತು. ಆದರೆ ಅದಕ್ಕೆ ಪಂಜಾಬ್, ಹರಿಯಾಣದ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ಒಂದಷ್ಟು ರೈತ ಸಂಘಟನೆಗಳು ಹಾಗೂ ಮುಖಂಡರ ನೇತೃತ್ವದಲ್ಲಿ ಹೆಚ್ಚು ಕಡಿಮೆ 1 ವರ್ಷ ಸುದೀರ್ಘ ಪ್ರತಿಭಟನೆಗಳು ನಡೆದವು. ಕಡೆಗೆ ಪ್ರತಿಭಟನಾಕಾರರ ಹಠಕ್ಕೆ ಸರ್ಕಾರ ಮಣಿಬೇಕಾಯಿತು. ಆ 3 ಕೃಷಿ ಕಾಯ್ದೆಗಳನ್ನು ಸರ್ಕಾರ ಹಿಂದಕ್ಕೆ ಪಡೆಯಿತು. ಈಗ ಅದಾಗಿ 2 ವರ್ಷಗಳ ನಂತರ ಮತ್ತೆ ರೈತರು ಬೀದಿಗಿಳಿತಾ ಇದ್ದಾರೆ. ಈ ಬಾರಿ ಪ್ರತಿಭಟನೆಯ ನೇತೃತ್ವವನ್ನು ವಹಿಸ್ತಾ ಇರೋದು ಈ ಹಿಂದೆ ಪ್ರತಿಭಟನೆ ಮಾಡಿದ ರೈತ ಸಂಘಟನೆಗಳಲ್ಲ, ಬದಲಾಗಿ ಆ ಸಂಘಟನೆಗಳಿಂದ ಹೊರಬಂದು ಪ್ರತ್ಯೇಕ ಸಂಘಟನೆಗಳನ್ನು ಕಟ್ಟಿಕೊಂಡವರು ಈ ಬಾರಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಒಟ್ಟು ಸುಮಾರು 200ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಹಲವಾರು ಬೇಡಿಕೆಗಳ ಪಟ್ಟಿಯನ್ನು ಇಟ್ಟುಕೊಂಡು ದೆಹಲಿ ಚಲೋಗೆ ಕರೆ ಕೊಟ್ಟಿವೆ. ಸೋಮವಾರ ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಸಂಯುಕ್ತ ಕಿಸಾನ್ ಮೋರ್ಚಾ ಮುಖಂಡ ಜಗಜಿತ್ ಸಿಂಗ್ ದಲ್ಲೇವಾಲಾ, ಕಿಸಾನ್ ಮಜ್ದೂರ್ ಸಂಘರ್ಷ ಸಮಿತಿಯ ಮುಖಂಡ ಸರ್ವಣ್ ಸಿಂಗ್ ಪಂಧೇರಾ ಸೇರಿದ ಹಾಗೆ ಹಲವಾರು ಸಂಘಟನೆಗಳ ಪ್ರತಿನಿಧಿಗಳ ಜೊತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪಿಯೂಷ್ ಗೋಯಲ್, ಕೃಷಿ ಸಚಿವ ಅರ್ಜುನ್ ಮುಂಡಾ ಹಾಗೂ ಅಧಿಕಾರಿಗಳು ನಡೆಸಿದ ಸುದೀರ್ಘ ಸಭೆ ಯಾವ ಫಲಿತಾಂಶವನ್ನು ಕೊಟ್ಟಂತೆ ಕಾಣ್ತಾ ಇಲ್ಲ. ರೈತರು ತಮ್ಮ ದೆಹಲಿ ಚಲೋಯಿಂದ ಹಿಂದೆ ಸರಿಯೋದಕ್ಕೆ ಒಪ್ಪಿಲ್ಲ. ಈಗ ಹರಿಯಾಣದಿಂದ ದೆಹಲಿಗೆ ಹೋಗುವ ಹೆದ್ದಾರಿಗಳನ್ನ ಅಲ್ಲಿನ ಸರ್ಕಾರ ಮುಚ್ಚೋದಕ್ಕೆ ಮುಂದಾಗ್ತಾ ಇದೆ. ಚುನಾವಣೆಯ ಹೊಸ್ತಿಲಲ್ಲಿ ಬಲಪ್ರಯೋಗದ ಮೂಲಕ ರೈತರ ಪ್ರತಿಭಟನೆಗಳನ್ನ ಹತ್ತಿಕ್ಕೋದು ಸಾಧ್ಯವಾಗದ ಮಾತು ಕೂಡ. ಹಾಗಂತ ರೈತರಿಗೆ ದೆಹಲಿ ಪ್ರವೇಶಕ್ಕೆ ಅವಕಾಶ ಕೊಡೋದಕ್ಕೆ ಸರ್ಕಾರ ಸಿದ್ಧ ಇಲ್ಲ. ಮತ್ತೊಂದು ಕಡೆ ರೈತರು ಕೂಡ ತಮ್ಮ ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆಯೋ ಮೂಡಲಿಲ್ಲ. ಹೀಗಾಗಿ ಹರಿಯಾಣ ಮತ್ತು ಪಂಜಾಬ್ ಗಡಿಯಲ್ಲಿನ ಶಂಭು ಉದ್ವಿಗ್ನಗೊಳ್ತಾ ಇದೆ. ಅಲ್ಲಿ ಪೊಲೀಸರು ರಸ್ತೆಗೆ ಅಡ್ಡವಾಗಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನ ಸರಿಸಿ ರೈತರು ಮುಂದೆ ಸಾಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರನ್ನ ತಡೆಯೋ ನಿಟ್ಟಲ್ಲಿ ಪೊಲೀಸರು ಟಿಯರ್ ಗ್ಯಾಸ್ ಪ್ರಯೋಗವನ್ನು ಮಾಡಿದ್ದಾರೆ. ಇದು ರೈತರನ್ನ ಮತ್ತಷ್ಟು ಉದ್ವಿಗ್ನಗೊಳಿಸುವ ಮತ್ತು ಈ ಪ್ರತಿಭಟನೆಯ ಕಾವನ್ನ ಹೆಚ್ಚು ಮಾಡೋ ಸಾಧ್ಯತೆಗಳಿವೆ. ಗೆಳೆಯರೆ, ರೈತ ಸಂಘಟನೆಗಳು ಕರೆ ಕೊಟ್ಟಿರೋ ಈ ಪ್ರತಿಭಟನೆಗೆ ಕಾಂಗ್ರೆಸ್, ಎಎಪಿ, ಸಮಾಜವಾದಿ ಪಕ್ಷ ಸೇರಿದ ಹಾಗೆ ಇಂಡಿ ಕೂಟದ ಪಕ್ಷಗಳು ಬೆಂಬಲವನ್ನು ಸೂಚಿಸಿವೆ. ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಪ್ರಧಾನಿ ಮೋದಿ ರೈತ ಸಮುದಾಯವನ್ನು ವಂಚಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಚೌಧರಿ ಚರಣ್ ಸಿಂಗ್ ರಂಥ ನಾಯಕರಿಗೆ ಭಾರತ ರತ್ನವನ್ನು ಕೊಡ್ತಾ ಮತ್ತೊಂದು ಕಡೆ ರೈತರ ನಿಜವಾದ ಸಮಸ್ಯೆಗಳನ್ನ ಮರೆಮಾಚ್ತಾ ರೈತರ ಜೊತೆ ಕೇಂದ್ರ ಸರ್ಕಾರ ಆಟ ಆಡ್ತಾ ಇದೆ ಅಂತ ಅಖಿಲೇಶ್ ಯಾದವ್ ಆರೋಪ ಮಾಡಿದ್ದಾರೆ. ರೈತರ ಸಮಸ್ಯೆಯನ್ನ ಕೇಂದ್ರ ಸರ್ಕಾರ ಪರಿಹರಿಸಲೇಬೇಕು, ಬೆಂಬಲ ಬೆಲೆ ಅನ್ನೋದು ರೈತರ ಹಕ್ಕು ಅಂತ ಆಮ್ ಆದ್ಮಿ ಪಕ್ಷ ಹೇಳಿದೆ. ಇನ್ನು ಇತ್ತೀಚೆಗೆ ತಮ್ಮ ಭಾಷಣದಲ್ಲಿ ಈ ದೇಶದಲ್ಲಿರೋ 4 ಜಾತಿಗಳ ಪೈಕಿ ಕೃಷಿಕರದ್ದು ಒಂದು ಜಾತಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಬಡವರು, ಮಹಿಳೆಯರು, ಯುವಕರು ಹಾಗೂ ಕೃಷಿಕರು ಇವೇ ಈ ದೇಶದ 4 ಜಾತಿಗಳು. ನಾವು ಈ 4 ಸಮುದಾಯಗಳ ಅಭಿವೃದ್ಧಿಗೆ ಪ್ರಯತ್ನ ಪಡಬೇಕಾಗಿದೆ ಅಂತ ಮೋದಿ ಭಾಷಣದಲ್ಲಿ ತಿಳಿಸಿದ್ರು. ಈಗ ಆ 4 ಸಮುದಾಯಗಳ ಪೈಕಿ ಒಂದು ಸಮುದಾಯ ಮತ್ತೆ ಪ್ರತಿಭಟನೆಗೆ ಇಳಿದಿದೆ. ಅದನ್ನು ಕೇಂದ್ರ ಹೇಗೆ ನಿಭಾಯಿಸುತ್ತೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಗೆಳೆಯರೆ, ಈ ಬಾರಿ ರೈತರ ಬೇಡಿಕೆಗಳ ಪಟ್ಟಿ ತುಂಬಾನೇ ದೊಡ್ಡದು ಇದೆ. ಅದರಲ್ಲಿ ಕೆಲವು ಈಡೇರಿಸೋದಕ್ಕೆ ಕಷ್ಟ ಅನಿಸೋ ಥರದ ಬೇಡಿಕೆಗಳು ಇವೆ, ಇನ್ನು ಕೆಲವು ಸರ್ಕಾರ ಈಡೇರಿಸಲೇಬೇಕಾದ ಬೇಡಿಕೆಗಳು ಕೂಡ ಇವೆ. ಇಲ್ಲಿ ರೈತರು ಮತ್ತು ಕೃಷಿ ಕಾರ್ಮಿಕರ ಸಂಪೂರ್ಣ ಸಾಲ ಮನ್ನಾ, 2013ರ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಏನಿದೆ ಅದನ್ನ ಜಾರಿಗೆ ತರೋದು, ಜಮೀನನ್ನು ವಶಪಡಿಸಿಕೊಳ್ಳುವಾಗ ರೈತರ ಲಿಖಿತ ಅನುಮತಿಯನ್ನು ತಗೋಬೇಕು ಮತ್ತು ರೈತರಿಗೆ ಸರ್ಕಾರಿ ಬೆಲೆಯ 4 ಪಟ್ಟು ಪರಿಹಾರವನ್ನು ಕೊಡಬೇಕು. ಅಕ್ಟೋಬರ್ 2021ರಲ್ಲಿ ನಡೆದ ಲಖೀಂಪುರ್ ಖೇರಿ ಹತ್ಯಾಕಾಂಡದ ಆರೋಪಿಗಳನ್ನ ಶಿಕ್ಷೆಗೊಳಪಡಿಸಬೇಕು. ಹಾಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ದಿಂದ ಭಾರತ ಹಿಂದಕ್ಕೆ ಸರಿಬೇಕು ಮತ್ತು ಎಲ್ಲ ಟ್ರೇಡ್ ಅಗ್ರಿಮೆಂಟ್ಗಳನ್ನ ಸ್ಥಗಿತಗೊಳಿಸಬೇಕು. ರೈತರಿಗೆ, ರೈತ ಕಾರ್ಮಿಕರಿಗೆ ಪೆನ್ಷನ್ ಅನ್ನು ಕೊಡಬೇಕು. ಕಳೆದ ಬಾರಿ ದೆಹಲಿಯಲ್ಲಿ ನಡೆದ ಪ್ರತಿಭಟನೆಗಳ ಸಂದರ್ಭದಲ್ಲಿ ಸಾವಿಗೀಡಾದ ರೈತರ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕು ಮತ್ತು ಪರಿಹಾರದ ರೂಪದಲ್ಲಿ ಆ ಕುಟುಂಬದ ವ್ಯಕ್ತಿಯೊಬ್ಬರಿಗೆ ಸರ್ಕಾರಿ ಕೆಲಸವನ್ನು ಕೊಡಬೇಕು. ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ 2020 ಏನಿದೆ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು. ಇನ್ನು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಯೋಜನೆ
ಇದೆಯಲ್ಲ ಅದರ ಅಡಿಯಲ್ಲಿ ವರ್ಷಕ್ಕೆ ಈಗ 100 ದಿನಗಳ ಕಾಲ ಕೆಲಸ ಕೊಡ್ತಾ ಇದೆ, ಅದನ್ನು 200 ದಿನಗಳಿಗೆ ಹೆಚ್ಚು ಮಾಡಬೇಕು ಮತ್ತು ನರೇಗಾ ಯೋಜನೆಯ ಕೂಲಿಯನ್ನ 700 ರೂಪಾಯಿಗಳಿಗೆ ಏರಿಸಬೇಕು. ಹಾಗೆ ಈ ನರೇಗಾ ಸ್ಕೀಮ್ ಅನ್ನ ಕೃಷಿಗೆ ಸಂಬಂಧಪಟ್ಟ ಯೋಜನೆಗಳಿಗೆ, ಕೃಷಿಗೆ ಸಂಬಂಧಪಟ್ಟ ಕಾರ್ಯಗಳಿಗೆ ಲಿಂಕ್ ಮಾಡಬೇಕು. ಇನ್ನು ನಕಲಿ ಬೀಜಗಳು, ನಕಲಿ ಪೆಸ್ಟಿಸೈಡ್ಸು, ನಕಲಿ ಫರ್ಟಿಲೈಸರ್ಸ್ ಮಾರುವವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ನೀರು, ನೆಲ ಹಾಗೂ ಕಾಡಿನ ಮೇಲಿನ ಹಕ್ಕನ್ನ ಸ್ಥಳೀಯರಿಗೆ ಕೊಡಬೇಕು. 23 ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು. ಇದು ರೈತರ ಬೇಡಿಕೆಗಳ ಪಟ್ಟಿ. ಇದರಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇಂದ ಭಾರತ ಸಂಪೂರ್ಣವಾಗಿ ಹಿಂದಕ್ಕೆ ಸರಿದು ಬಿಡಬೇಕು, ಎಲ್ಲಾ ಟ್ರೇಡ್ ಅಗ್ರಿಮೆಂಟ್ ಗಳನ್ನ ಸ್ಥಗಿತಗೊಳಿಸಿ ಬಿಡಬೇಕು ಅನ್ನೋದನ್ನ ಹೊರತುಪಡಿಸಿದ್ರೆ ಸರ್ಕಾರ ಈಡೇರಿಸುವುದಕ್ಕೆ ಸಾಧ್ಯವೇ ಆಗದ ಬೇಡಿಕೆಗಳು ಅಂತ ಇದರಲ್ಲಿ ಯಾವ ಇದ್ದಂತೆ ಕಾಣುವುದಿಲ್ಲ. ಆದ್ರೆ ಈ ಬೇಡಿಕೆಗಳನ್ನ ರೈತರಿಗೆ ಅನುಕೂಲವಾಗುವ ಹಾಗೆ ಈಡೇರಿಸುವುದು ಹೇಗೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಗೆಳೆಯರೆ, ಇಲ್ಲಿ ಬೆಂಬಲ ಬೆಲೆಗಾಗಿ ರೈತರು ಬೇಡಿಕೆ ಸಲ್ಲಿಸ್ತಾ ಇರೋದು ಇದೇ ಮೊದಲು ಅಲ್ಲ, ಇದು ಕೊನೆಯೂ ಅಲ್ಲ. ಈ ಬಾರಿ 23 ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ಇದು ಅವರ ಉಳಿದೆಲ್ಲ ಬೇಡಿಕೆಗಳಿಗಿಂತ ತುಂಬಾನೇ ನ್ಯಾಯಸಮ್ಮತ ಬೇಡಿಕೆ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ರೈತರ ಬೆಳೆಗೆ ಬೆಂಬಲ ಬೆಲೆ ಸರ್ಕಾರ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಕೂಡ ಕೆಲವರಲ್ಲಿ ಇರಬಹುದು. ನಿಮಗೆ ಗೊತ್ತಿರಲಿ, ಇವತ್ತು ತಾನು ಬೆಳೆದ ಯಾವ ಪದಾರ್ಥಕ್ಕೂ ಬೆಲೆ ನಿಗದಿ ಮಾಡದ ಸ್ಥಿತಿಯಲ್ಲಿರುವನು ರೈತ ಮಾತ್ರ. ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆ ತೆಗೆಯೋದಷ್ಟೇ ರೈತನ ಕೆಲಸ. ಅವನ ಶ್ರಮಕ್ಕೆ ಬೇರೆ ಯಾರೋ ಬೆಲೆ ಕಟ್ತಾರೆ. ಕಾರ್ಖಾನೆಗಳು ತಾವು ತಯಾರು ಮಾಡಿದ ವಸ್ತುಗಳಿಗೆ ಬೆಲೆ ಬಾರದೇ ಇದ್ರೆ ಡಿಮ್ಯಾಂಡ್ ಹೆಚ್ಚಾಗುವವರೆಗೆ ಅವುಗಳನ್ನು ಮಾರಾಟ ಮಾಡದೆ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಮ್ಮ ರೈತನಿಗೆ ಅದು ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಈ ದೇಶದಲ್ಲಿಲ್ಲ. ಜೊತೆಗೆ ಬೆಲೆ ಬರುವವರೆಗೆ ಕಾಯುವ ಶಕ್ತಿ ಕೂಡ ನಮ್ಮ ಸಾಕಷ್ಟು ರೈತರಲ್ಲಿಲ್ಲ. ಹೀಗಾಗಿ ಬಹಳಷ್ಟು ಬಾರಿ ನಷ್ಟಕ್ಕೀಡಾಗೋದು ರೈತಾನೆ. ಸೊ ಅವನ ಶ್ರಮಕ್ಕೆ ಒಂದು ಬೆಂಬಲ ಬೆಲೆಯನ್ನು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಈಗ ಸರ್ಕಾರ ಕೈಗಾರಿಕಾ ಉತ್ಪನ್ನಗಳನ್ನು ಹೆಚ್ಚು ಮಾಡೋದಕ್ಕೆ, ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ಪ್ರೊಡಕ್ಷನ್ ಇನ್ಸೆಂಟಿವ್ ಯೋಜನೆಗಳನ್ನು ಘೋಷಣೆ ಮಾಡಿದೆ ಅಲ್ವಾ? ಅದೇ ಥರದನ್ನು ರೈತರಿಗೆ ಯಾಕೆ ಕೊಡಬಾರದು? ಇನ್ನು ಬೆಂಬಲ ಬೆಲೆಯನ್ನು ಸರ್ಕಾರ ಕೊಡ್ತಾ ಇಲ್ವಾ? ಖಂಡಿತ ಕೊಡ್ತಾ ಇದೆ. ಭತ್ತ, ರಾಗಿ, ಗೋಧಿ, ಜೋಳ, ಬೇಳೆ ಮುಂತಾದ ಹಲವಾರು ಆಹಾರ ಪದಾರ್ಥಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇದೆ. ಆದರೆ ಇನ್ನೂ ಸಾಕಷ್ಟು ಬೆಳೆಗಳು ಆ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿಲ್ಲ. ಅವುಗಳನ್ನು ಬೆಂಬಲ ಬೆಲೆಯ ಪಟ್ಟಿಗೆ ಸೇರಿಸಿ ಅನ್ನೋದು ರೈತರ ಬೇಡಿಕೆ. ಹಾಗೆ ಬೆಂಬಲ ಬೆಲೆಯನ್ನು ಸರ್ಕಾರ ಕೊಡ್ತಾ ಇದೆಯಲ್ಲ, ಅದು ವೈಜ್ಞಾನಿಕವಾಗಿದೆಯಾ? ಅದು ಎಲ್ಲ ರೈತರಿಗೂ ಸಿಗ್ತಾ ಇದೆಯಾ? ಅದರ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಈಗ ನೋಡಿ, ಮೊನ್ನೆ ತೆಂಗಿನ ಬೆಲೆ ಕುಸಿದು ಹೋಯ್ತು. ತೆಂಗು ಬೆಳೆಯೋದಕ್ಕೆ ರೈತರಿಗೆ ತಗಲೋ ಖರ್ಚಿದೆಯಲ್ಲ, ಅಷ್ಟು ಹಣ ಕೂಡ ರೈತರಿಗೆ ಸಿಗದ ಪರಿಸ್ಥಿತಿ ನಿರ್ಮಾಣ ಆಯ್ತು. ಹಾಗಂತ ಮಾರುಕಟ್ಟೆಯಲ್ಲಿ ರಿಟೇಲ್ ಕೊಬ್ಬರಿಯ ಬೆಲೆ ಕಡಿಮೆ ಏನಾಗಲಿಲ್ಲ, ರೈತನಿಗೆ ಮಾತ್ರ ರೇಟ್ ಸಿಗ್ತಾ ಇಲ್ಲ ಅಷ್ಟೇ. ಇಂಥ ಪರಿಸ್ಥಿತಿಯಲ್ಲಿ ರೈತ ಏನ್ ಮಾಡಬೇಕು? ಕೊಬ್ಬರಿಯನ್ನು ತುಂಬಾ ವರ್ಷಗಳ ಕಾಲ ಮಾರಾಟ ಮಾಡದೆ ಇಟ್ಕೊಳ್ಳೋದಕ್ಕೆ ಬರುವುದಿಲ್ಲ, ಅದಕ್ಕೆ ವ್ಯವಸ್ಥೆಗಳು ಇಲ್ಲ. ಇನ್ನು ಅಂಗಡಿ ತೆಕ್ಕೊಂಡು ಕೂತ್ಕೊಂಡು ಬರೀ ಕೊಬ್ಬರಿಯೊಂದನ್ನೇ ರಿಟೇಲ್ ಆಗಿ ಮಾರೋದಕ್ಕೆ ಕೂಡ ರೈತನಿಗೆ ಸಾಧ್ಯ ಆಗಲ್ಲ. ಎಲ್ಲ ರೈತರಿಗೂ ಆ ಶಕ್ತಿ ಕೂಡ ಇರೋದಿಲ್ಲ. ಹೀಗಾಗಿ ಬೆಂಬಲ ಬೆಲೆ ಕೊಡಿ ಅನ್ನೋ ಡಿಮ್ಯಾಂಡ್ ಶುರುವಾಯಿತು. ಸರ್ಕಾರ ಕಡೆಗೂ ಕೊಬ್ಬರಿಗೆ ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡ್ತು. ಆದರೆ ಖರೀದಿಗೆ ಮಿತಿಯನ್ನು ಹಾಕಿದೆ. ಒಬ್ಬ ರೈತನಿಂದ ಇಷ್ಟೇ ಖರೀದಿ ಮಾಡೋದು, ಇನ್ನು ಖರೀದಿ ಮಾಡೋದಕ್ಕೆ ಇದೇ ಥರದ ಕ್ವಾಲಿಟಿ ಇರಬೇಕು. ಎಲ್ಲೋ ಒಂದು ಕಡೆ ಖರೀದಿ ಕೇಂದ್ರವನ್ನು ತೆರೆದಿರ್ತಾರೆ, ಅಲ್ಲಿವರೆಗೆ ರೈತ ತನ್ನ ಬೆಳೆಯನ್ನ ತಾನೇ ತಗೊಂಡು ಹೋಗಬೇಕು. ಇನ್ನು ಅಲ್ಲಿ ತನ್ನ ಬೆಳೆಯನ್ನ ಹಾಕಿದ ನಂತರ ಕೂಡ ತಕ್ಷಣಕ್ಕೆ ರೈತನ ಕೈಗೆ ಹಣ ಸಿಗೋದಿಲ್ಲ. ಖರೀದಿ ಕೇಂದ್ರದ ಮುಂದೆ ಸಾಲಗಟ್ಟಿ ಕಾಯಬೇಕು. ಇಷ್ಟೆಲ್ಲ ಮಾಡಿ ಅವನಿಗೇನೋ ದೊಡ್ಡ ಮಟ್ಟದ ಹಣ ಸಿಕ್ಕಿಬಿಡುತ್ತಾ ಅಂದರೆ ಮಾರುಕಟ್ಟೆ ಬೆಲೆಗಿಂತ ಪುಡಿಗಾಸು ಹೆಚ್ಚು ಸಿಗುತ್ತೆ ಅಷ್ಟೇ. ಆದರೆ ಅದಕ್ಕಾಗಿ ಅವನು ಖರ್ಚು ಮಾಡೋ ಮಾನವ ದಿನಗಳು, ಖರೀದಿ ಕೇಂದ್ರಕ್ಕೆ ಬೆಳೆ ತಗೊಂಡು ಹೋಗೋ ಖರ್ಚು, ಇದೆಲ್ಲವನ್ನ ಲೆಕ್ಕ ಹಾಕಿ ಅವನಿಗೆ ಸಿಕ್ಕಿದ್ದೇನು ಅನ್ನೋದನ್ನ ನೋಡಿದರೆ ಅಲ್ಲಿ ಅದೇ ಶೂನ್ಯ ಲಾಭ. ಈ ಸಂಪತ್ತಿಗೆ ಬೆಂಬಲ ಬೆಲೆ ಯಾಕೆ ಕೊಡಬೇಕು? ಇನ್ನಿಲ್ಲಿ ಭತ್ತ, ಗೋಧಿ, ಕಾಳು ಮುಂತಾದ ಪದಾರ್ಥಗಳಿಗೆ ಬೆಂಬಲ ಬೆಲೆ ಇದೆ. ಆದರೆ ತರಕಾರಿ, ಹೂವು, ಸೊಪ್ಪು, ಹಣ್ಣು ಬೆಳೆಯೋ ರೈತರಿದಾರಲ್ಲ, ಅವರನ್ನ ಯಾಕೆ ಬೆಂಬಲ ಬೆಲೆಯ ಅಡಿಯಲ್ಲಿ ತರುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ? ಈ ದವಸ ಧಾನ್ಯಗಳನ್ನ ಬೆಳೆಯೋ ರೈತರಿಗಿಂತಲೂ ಹೆಚ್ಚು ಬೆಲೆ ಏರಿಕೆಯಿಂದ ನಷ್ಟಕ್ಕೀಡಾಗೋದು ಇದೇ ತರಕಾರಿ, ಹಣ್ಣು, ಹೂವುಗಳನ್ನ ಬೆಳೆಯೋ ರೈತರು. ಅವರನ್ನ ಬೆಂಬಲ ಬೆಲೆಯ ವ್ಯಾಪ್ತಿಗೆ ತರದೇ ಇದ್ರೆ ರೈತ ಸಮುದಾಯದಲ್ಲೇ ತಾರತಮ್ಯ ಮಾಡಿದ ಹಾಗಾಗೋದಿಲ್ವಾ? ಮತ್ತೆ ಈ ಸಮಸ್ಯೆಯನ್ನ ಪರಿಹರಿಸುವುದು ಹೇಗೆ? ಇದಕ್ಕೆ ತಜ್ಞರು ಬೇರೆ ಎದ್ದೇ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ರೈತರ ಬೆಳೆಗೆ ಬೆಂಬಲ ಬೆಲೆ ಕೊಡೋ ಬದಲು ರೈತರ ಖಾತೆಗೆ ನೇರವಾಗಿ ಹಣ ಹಾಕೋ ಯೋಜನೆಯನ್ನ ಸರ್ಕಾರ ಜಾರಿಗೆ ತರಬೇಕು ಅನ್ನೋದು ಒಂದು ಸಲಹೆ. ಈ ಹಿಂದೆ ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯ ಹೆಸರಲ್ಲಿ ರೈತರ ಖಾತೆಗಳಿಗೆ ನೇರವಾಗಿ ಹಣ ಹಾಕೋ ಯೋಜನೆಯನ್ನ ಜಾರಿಗೆ ತಂದಿತ್ತಲ್ವಾ? ಹಾಗೆ ಈ ಹಿಂದಿನ ತೆಲಂಗಾಣ ಸರ್ಕಾರ ಜಾರಿಗೆ ತಂದಿದ್ದ ರೈತ ಬಂಧು ಯೋಜನೆ ಇದೆ ಅಲ್ವಾ? ಇವುಗಳನ್ನ ಸರ್ಕಾರ ಮುಂದುವರಿಸಬೇಕು ಅನ್ನೋದು ಕೆಲವರ ವಾದ. ಆದ್ರೆ ಸರ್ಕಾರ ವರ್ಷಕ್ಕೆ ಕೊಡೋ 6-10 ಸಾವಿರ ರೈತರ ಬೆಳೆ ನಷ್ಟವನ್ನ ಹೇಗೆ ತುಂಬಿಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಇದಕ್ಕೂ ಬೇರೆಯದ್ದೇ ವೈಜ್ಞಾನಿಕ ವ್ಯವಸ್ಥೆಯನ್ನ ಕಂಡು ಹಿಡಿಬೇಕು. ರೈತರಿಗೆ ಕೃಷಿ ವಿಮೆಯ ಮೂಲಕ ಹಣ ಬರೋ ಹಾಗೆ ಮಾಡಬೇಕು. ಮಾರುಕಟ್ಟೆಯ ದರವನ್ನ ಸರ್ಕಾರ ನಿಗದಿ ಮಾಡಿ ಅಷ್ಟು ಹಣ ಬಾರದೇ ಇದ್ರೆ ಅದನ್ನ
ವಿಮೆಯ ಮೂಲಕ ತುಂಬಿಕೊಡೋ ವ್ಯವಸ್ಥೆ ಆಗಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಕೆಲವರು MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ನ ಬದಲಿಗೆ ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ಸ್ PDP ಯೋಜನೆಯನ್ನ ಜಾರಿಗೆ ತರಬೇಕು ಅನ್ನೋ ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಈ ಯೋಜನೆಯನ್ನ ಮಧ್ಯಪ್ರದೇಶ ಹಾಗೂ ಹರಿಯಾಣಗಳಲ್ಲಿ ಜಾರಿಗೆ ತರಲಾಗಿತ್ತು. ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಬೆಳೆಗೂ ಇಂತಿಷ್ಟು ಬೆಲೆ ಅಂತ ಸರ್ಕಾರನೇ ನಿಗದಿ ಮಾಡುತ್ತೆ. ರೈತ ತಾನು ಬೆಳೆದ ಪದಾರ್ಥಗಳನ್ನ APMCಗೆ ತಗೊಂಡು ಹೋಗಿ ಮಾರಾಟ ಮಾಡ್ತಾನೆ. ಅಲ್ಲಿ ಆವತ್ತಿನ ಮಾರುಕಟ್ಟೆ ಬೆಲೆ ಎಷ್ಟಿರುತ್ತೋ ಅಷ್ಟಕ್ಕೆ ಹರಾಜಿನ ಮೂಲಕ ವಸ್ತುಗಳು ಮಾರಾಟ ಆಗುತ್ತವೆ. ಅಕಸ್ಮಾತ್ ಸರ್ಕಾರ ನಿಗದಿಪಡಿಸಿದ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟವಾದರೆ ಅದರಿಂದ ರೈತನಿಗುಂಟಾಗುವ ನಷ್ಟ ಇದೆಯಲ್ಲ ಅದನ್ನ ಸರ್ಕಾರ ತುಂಬಿಕೊಡುತ್ತೆ. ಅದಕ್ಕೆ ರೈತ ತಾನು ಮಾರಾಟ ಮಾಡಿದ ಪದಾರ್ಥಗಳ ಬಿಲ್ಲು ಹಾಗೂ ತೂಕದ ರಸೀತಿಯನ್ನು ಕೊಡಬೇಕು. ಹೆಚ್ಚುವರಿ ಹಣವನ್ನ ಸರ್ಕಾರನೇ ರೈತರಿಗೆ ಕೊಡುತ್ತೆ. ಇಲ್ಲಿ ರೈತರಿಂದ ವಸ್ತುಗಳನ್ನು ಖರೀದಿ ಮಾಡಿ ಅದನ್ನು ಗೋದಾಮುಗಳಲ್ಲಿ ದಾಸ್ತಾನು ಮಾಡಿ ತಾನು ಮಾರಾಟ ಮಾಡಬೇಕು ಅನ್ನೋ ಯಾವ ತಲೆನೋವು ಸರ್ಕಾರಕ್ಕಿರೋದಿಲ್ಲ. ರೈತರಿಗೂ ಇದರಿಂದ ನಷ್ಟ ಉಂಟಾಗುವುದಿಲ್ಲ. ಯಾವಾಗಲೂ ರೈತರಿಗೆ ಹಣ ಕೊಡಬೇಕಾಗಿ ಬರುವುದಿಲ್ಲ. ನಿಗದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟವಾದಾಗ ಮಾತ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾಗಿ ಬರುತ್ತೆ. ಈ ಯೋಜನೆಯನ್ನ ಮಧ್ಯಪ್ರದೇಶ ಹಾಗೂ ಹರಿಯಾಣಗಳು ಕೆಲವು ಬೆಳೆಗಳಿಗೆ ಅನ್ವಯವಾಗೋ ಹಾಗೆ ರೂಪಿಸಿದ್ವು. ಆದರೆ ಅದು ಕೂಡ ಹೆಚ್ಚು ದಿನಗಳ ಕಾಲ ನಡೀಲಿಲ್ಲ. ಹಾಗಾದರೆ ರೈತರ ಎಲ್ಲ ಬೆಳೆಗಳಿಗೂ ವೈಜ್ಞಾನಿಕವಾಗಿ ಒಂದು ಬೆಲೆಯನ್ನು ನಿಗದಿಪಡಿಸಿ ರೈತರ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ವಾ? ಗೆಳೆಯರೆ, ಸರ್ಕಾರ ಮನಸ್ಸು ಮಾಡಿದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಬಗ್ಗೆ ನಿಜವಾಗಲೂ ಕಾಳಜಿಯನ್ನು ಹೊಂದಿದ್ರೆ ಇಲ್ಲಿ ಸಾಧ್ಯ ಆಗದೇ ಇರೋ ಥರದ್ದು ಏನೂ ಇಲ್ಲ. ಇಲ್ಲಿಗ ಮಿಲ್ಕ್ ಫೆಡರೇಷನ್ ಅನ್ನು ಸ್ಥಾಪನೆ ಮಾಡಿ ರೈತರಿಂದ ಹಾಲು ಖರೀದಿ ಮಾಡಿ ಅವರಿಗೊಂದು ನಿಗದಿತ ಬೆಲೆಯನ್ನು ಕೊಡೋದಕ್ಕೆ, ಹಸುಗಳಿಗೆ ಬೇಕಾದ ಪೌಷ್ಟಿಕ ಆಹಾರವನ್ನು ರೈತರಿಗೆ ಮಾರಾಟ ಮಾಡೋದಕ್ಕೆ, ಪಶುವೈದ್ಯರ ಸೇವೆಯನ್ನು ಒದಗಿಸೋದಕ್ಕೆ, ಜೊತೆಗೆ ಆ ಮಿಲ್ಕ್ ಫೆಡರೇಷನ್ಗಳಿಗೆ ಲಾಭ ತಂದು ಕೊಡೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇದೆ ಅಲ್ವಾ? ಹಾಗೆ ರೈತರ ಬೆಳೆಗಳನ್ನು ಖರೀದಿ ಮಾಡೋದಕ್ಕೆ ಕೂಡ ಸಹಕಾರಿ ಕ್ಷೇತ್ರದ ಮೂಲಕ ಫೆಡರೇಷನ್ಗಳನ್ನು ರಚನೆ ಮಾಡಿ ಗ್ರಾಮೀಣ ಮಟ್ಟದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆದು ರೈತರಿಂದ ನೇರವಾಗಿ ವಸ್ತುಗಳನ್ನು ಖರೀದಿ ಮಾಡಿ ಅದನ್ನು ಸಮೀಪದ ಪಟ್ಟಣಗಳಿಗೆ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೇ? ತಾಲೂಕಿಗೊಂದು ಕೋಲ್ಡ್ ಸ್ಟೋರೇಜು, ಒಂದು ಸಂಸ್ಕರಣಾ ಘಟಕ ಮಾಡಿಕೊಂಡ್ರೆ ತಾಲೂಕುಗಳಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಸಾಧ್ಯವಾಗುತ್ತೆ ಅಲ್ವಾ? ರೈತರ ಬೆಳೆಯನ್ನ ಸಹಕಾರಿ ಸಂಘದ ಮೂಲಕ ಖರೀದಿ ಮಾಡಿ ಅದನ್ನ ಅಗತ್ಯ ಬಿದ್ದರೆ ದಾಸ್ತಾನು ಮಾಡಿ ಸಂಸ್ಕರಿಸಿ ಹೇಗೆ ನಂದಿನಿ ಬೂತುಗಳ ಮೂಲಕ ಹಾಲು ಮಾರ್ತಾರೋ ಹಾಗೆ ಏಜೆನ್ಸಿಗಳನ್ನು ಕೊಟ್ಟು ಅಥವಾ ಇರೋ ಅಂಗಡಿಗಳಿಗೆ ಅಗತ್ಯ ಪ್ರಮಾಣದಲ್ಲಿ ಸರಕನ್ನು ಕೊಟ್ಟು ಮಾರಾಟ ಮಾಡಿಸೋದು, ರೈತರ ಬೆಳೆಗೆ ಸೂಕ್ತ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡೋದು ಕಷ್ಟ ಆಗತ್ತಾ? ಗೆಳೆಯರೆ, ಸಿರಿಧಾನ್ಯಗಳ ವಿಷಯದಲ್ಲಿ ಒಂದಷ್ಟು ಉತ್ಸಾಹಿ ಯುವಕರು ಈಗಾಗಲೇ ಇಂತಹ ಪ್ರಯತ್ನಗಳನ್ನು ಮಾಡಿ ಮಾರುಕಟ್ಟೆಯಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಂಡಿರುವಾಗ ಸರ್ಕಾರಕ್ಕೆ ಇದನ್ನು ಮಾಡೋದಕ್ಕೇನು ಕಷ್ಟ? ಇನ್ನು ಸಹಕಾರಿ ಕೃಷಿ, ಸಹಕಾರಿ ಮಾರುಕಟ್ಟೆ ವ್ಯವಸ್ಥೆ, ಇದರಿಂದ ಆಗೋ ಇನ್ನೊಂದು ದೊಡ್ಡ ಲಾಭ ಅಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೃಷಿ ಮಾಡದೆ ವ್ಯರ್ಥವಾಗಿ ಬಿದ್ದಿರೋ ಭೂಮಿ ಇದೆಯಲ್ಲ ಅದನ್ನು ಕೂಡ ಸಹಕಾರಿ ಕೃಷಿಯ ಮೂಲಕ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೃಷಿ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ. ಬೇಕಿದ್ರೆ ಸರ್ಕಾರ ಅದಕ್ಕೂ ಇನ್ಸೆಂಟಿವ್ ಅನ್ನ ಘೋಷಣೆ ಮಾಡಲಿ. ರೈತ ಅನ್ನೋದು ಈ ದೇಶದ ದೊಡ್ಡ ಜಾತಿ ಅನ್ನೋದಾದ್ರೆ ಆ ಜಾತಿಯನ್ನು ಉದ್ಧಾರ ಮಾಡೋದಕ್ಕೆ ಸರ್ಕಾರ ಮುಂದಾಗಲೇಬೇಕಲ್ವಾ? ಆದ್ರೆ ಈ ಬಗ್ಗೆ ರೈತ ಸಂಘಟನೆಗಳು ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಸರ್ಕಾರಗಳು, ರಾಜಕೀಯ ಪಕ್ಷಗಳಿಗೂ ಇದು ಬೇಕಾಗಿಲ್ಲ. ಚುನಾವಣೆಯ ಹೊಸ್ತಿಲಲ್ಲಿ ಎಲ್ಲರಿಗೂ ರೈತನ ನೆನಪಾಗುತ್ತೆ. ಯಾಕೆಂದ್ರೆ ಈ ದೇಶದಲ್ಲಿ ರೈತ ಅನ್ನೋದು ಕೂಡ ಒಂದು ದೊಡ್ಡ ವೋಟ್ ಬ್ಯಾಂಕೆ. ಅದರಲ್ಲಿ ಒಂದಷ್ಟು ಶ್ರೀಮಂತರು ರೈತರ ಹೆಸರಲ್ಲಿ ಪ್ರತಿಭಟನೆಗಳಿಗೆ ಮುಂದಾಗ್ತಾರೆ. ಅವರ ಹಿಂದೆ ರಾಜಕೀಯ ಪಕ್ಷಗಳು ನಿಂತಿರುತ್ತವೆ. ನಿಜವಾದ ರೈತ ಮಾತ್ರ ಮಳೆ ಬರಲಿಲ್ಲ ಅಂತಲೋ ಬೆಳೆಗೆ ಬೆಲೆ ಸಿಗಲಿಲ್ಲ ಅಂತಲೋ ಕೊರಗುತ್ತಲೇ ತನ್ನ ಹಳ್ಳಿಗಳಲ್ಲಿ ಇದ್ದು ಬಿಡಬೇಕಾಗಿ ಬರುತ್ತೆ. ನಿಜವಾಗ್ಲೂ ರೈತರ ಉದ್ಧಾರದ ಬಗ್ಗೆ ಕಾಳಜಿ ಇದ್ರೆ ಅವರು ಸಾಲ ಮನ್ನಾ ಮಾಡೋದಲ್ಲ, ಅವರ ಬೆಳೆಗೆ ಸರಿಯಾದ ಬೆಲೆ ಒದಗಿಸುವ, ಮಾರುಕಟ್ಟೆಯನ್ನು ಸೃಷ್ಟಿಸುವ, ತಾಂತ್ರಿಕ ಸಲಹೆ ಮತ್ತು ಸೌಲಭ್ಯಗಳನ್ನು ಅವರಿಗೆ ಒದಗಿಸಿ ಅವರನ್ನ ಇವತ್ತಿನ ಅಗತ್ಯಗಳಿಗೆ ತಕ್ಕ ಹಾಗೆ ಎಜುಕೇಟ್ ಮಾಡೋ ಕೆಲಸಕ್ಕೆ ಸರ್ಕಾರಗಳು ಮುಂದಾಗಬೇಕು. ಈ ಕೆಲಸದಲ್ಲಿ ರಾಜ್ಯ ಹಾಗೂ ಕೇಂದ್ರ ಎರಡೂ ಕೈ ಜೋಡಿಸಬೇಕು. ಆದ್ರೆ ಇದು ಸಾಧ್ಯ ಆಗುತ್ತಾ? ಇದು ಗೆಳೆಯರೆ, ರೈತರ ಪ್ರತಿಭಟನೆಗಳು ಮತ್ತೆ ಶುರುವಾಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.